ವಿಡಿಯೋದ ಆರಂಭದಲ್ಲಿ ಡೆಲ್ಲಿಯ ಒಂದು ರೈಲ್ವೆ ನಿಲ್ದಾಣದ ಟ್ರ್ಯಾಕ್ ಅಲ್ಲಿ ಅರ್ಧನಗ್ನೆಯಾಗಿ ಮಲಗಿರುವಂತಹ ಒಂದು ಲೇಡಿಯನ್ನ ನಮಗೆ ತೋರಿಸ್ತಾರೆ. ಆ ಕಡೆಯಿಂದ ಹೋದಂತಹ ಒಬ್ಬ ವ್ಯಕ್ತಿ ಆ ಲೇಡಿಯ ಪರಿಸ್ಥಿತಿ ನೋಡಿ ಬೇಗ ಅವರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಪರಿಮಾ ಎಂದಾಗಿರುತ್ತೆ ಆ ಲೇಡಿಯ ಹೆಸರು. ಹಾಗೆ ಅದನ್ನ ತೋರಿಸಿ ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ ಸೀನ್ ನಮಗೆ ತೋರಿಸ್ತಾರೆ. ನಮ್ಮ ಪರಿಮಾ ಮಲಯಾಳಿ ಆಗಿರ್ತಾಳೆ. ಡೆಲ್ಲಿಯಲ್ಲಿರುವಂತಹ ವಿನಯ್ನ ನಮ್ಮ ಪರಿಮಾ ಮದುವೆ ಆಗಿದ್ದು ಅವರ ಫ್ಯಾಮಿಲಿ ಅವರಿಬ್ಬರ ಮದುವೆಗೆ ಒಪ್ಪಿರೋದಿಲ್ಲ. ಅವರಿಬ್ಬರಿಗೆ ಧ್ರುವ್ ಎಂಬ ಒಂದು ಮುದ್ದಾದ ಮಗ ಸಹ ಇರ್ತಾನೆ. ನಮ್ಮ ಪರಿಮಾ ಸ್ಕೂಲ್ ಟೀಚರ್ ಆಗಿರ್ತಾಳೆ. ವಿನಯ್ ಅಲ್ಲೇ ಇರುವಂತಹ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಕಾರ್ತಿಕ್ ಎಂಬ ವ್ಯಕ್ತಿ ವಿನಯ್ ವರ್ಕ್ ಮಾಡುವಂತಹ ಸೂಪರ್ ಮಾರ್ಕೆಟ್ ಅಲ್ಲಿ ಸೂಪರ್ವೈಸರ್ ಆಗಿರ್ತಾರೆ. ಮೂವರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಪಕ್ಕದ ಮನೆಯಲ್ಲಿರುವಂತಹ ಮಕ್ಕಳ ಜೊತೆ ನಮ್ಮ ಧ್ರುವ್ ಹೆಚ್ಚಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ನಮ್ಮ ಕಾರ್ತಿಕ್ಗೆ ಒಂದು ಹಳೆ ಟ್ರಾಮಾ ಇರುತ್ತೆ. ಅವನ ಹೆಂಡತಿ ರಸ್ತೆ ದಾಟುವಾಗ ಆಕ್ಸಿಡೆಂಟ್ ಆದ ಕಾರಣ ಸತ್ತು ಹೋಗಿದ್ದು. ಹೆಂಡತಿಗೆ ಪೆಟ್ಟಾಗಿ ಹಾಸ್ಪಿಟಲ್ ಇರುವಾಗ ಬೇಜಾರಿಂದ ನಮ್ಮ ಕಾರ್ತಿಕ್ ಹಾಸ್ಪಿಟಲ್ಗೆ ಹೋಗಿರೋದಿಲ್ಲ. ಸತ್ತಾಗ ಸಹ ನಮ್ಮ ಕಾರ್ತಿಕ್ ಹಾಸ್ಪಿಟಲ್ಗೆ ಹೋಗಿರೋದಿಲ್ಲ. ಹೆಂಡತಿಯ ತಂಗಿ ಆದಂತಹ ರಾವಿ ನಮ್ಮ ಕಾರ್ತಿಕ್ನ ನಡು ರಸ್ತೆಯಲ್ಲಿ ನೋಡ್ತಾಳೆ. ತುಂಬಾ ದಿನಗಳಿಂದ ಅವನು ಎಲ್ಲಿದ್ದಾನೆಂದು ಯಾರಿಗೂ ಗೊತ್ತಿರೋದಿಲ್ಲ. ಹಾಗೆ ನಮ್ಮ ರಾವಿ ಅವನ ಹತ್ರ ಬಂದು ಅಕ್ಕನ ಡೆತ್ ಆದಾಗ ಸಹ ನೀವು ಯಾಕೆ ಬರ್ಲಿಲ್ಲ, ಅಕ್ಕನ ಕೊನೆಗಳಿಗೆಯಲ್ಲೂ ನೀವು ಬರ್ತೀರಾ ಅಂತ ಅಕ್ಕ ವೇಟ್ ಮಾಡ್ತಾ ಇದ್ಲು. ಅವಳಿಗೆ ಹೇಳಕ್ಕಿರೋದೆಲ್ಲ ಒಂದು ಫೋನಲ್ಲಿ ರೆಕಾರ್ಡ್ ಮಾಡಿದ್ದಾಳೆ. ಹಾಗೆ ಆ ಫೋನ್ ರಾವಿ ಕಾರ್ತಿಕ್ಗೆ ಕೊಡ್ತಾಳೆ. ನಮ್ಮ ರಾವಿ ಒಂದು ಲಾಯರ್ ಆಗಿರ್ತಾಳೆ. ಅಕ್ಕಾದಂತಹ ಕಾವೇರಿ ಸಹ ಒಂದು ಲಾಯರ್ ಆಗಿರ್ತಾಳೆ. ಹಾಗೆ ಅದನ್ನು ತೋರಿಸಿ ಕಟ್ ಮಾಡಿದ್ರೆ ನಮ್ಮ ಪರಿಮಾ ಸ್ಕೂಲ್ ಬಿಟ್ಟ ನಂತರ ಅಲ್ಲಿರುವಂತಹ ಒಂದು ಫೇರ್ವೆಲ್ ಪಾರ್ಟಿಗೆ ಹೋಗಿರ್ತಾಳೆ. ಸ್ಕೂಲಲ್ಲಿರುವಂತಹ ಪ್ರತಿಯೊಂದು ಟೀಚರ್ಸ್ ಆ ಪಾರ್ಟಿಗೆ ಬಂದಿರ್ತಾರೆ. ಹಾಗೆ ಅವಳನ್ನ ಪಿಕ್ ಮಾಡೋದಕ್ಕೆ ವಿನಯ್ ಬಂದಾಗ ನಮ್ಮ ಪರಿಮಾ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನಂತರ ನಮ್ಮ ಪರಿಮಾ ಅವನ ಹತ್ರ ಬಂದು ನಾನು ಬ್ಯಾಗ್ನ ತರ್ತೇನೆ, ನಮ್ಮಿಬ್ಬರಿಗೆ ಒಟ್ಟಿಗೆ ಹೋಗೋಣ ಅಂದಾಗ ಪರವಾಗಿಲ್ಲ, ನೀನು ಪಾರ್ಟಿ ಎಂಜಾಯ್ ಮಾಡು, ಆಮೇಲೆ ಬಂದ್ರೆ ಸಾಕು, ನನಗೆ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿ ವಿನಯ್ ಅಲ್ಲಿಂದ ಹೋಗ್ತಾನೆ. ಹಾಗೆ ಪಾರ್ಟಿ ಮುಗಿದ ನಂತರ ನಮ್ಮ ಪರಿಮಾ ಮೆಟ್ರೋದಿಂದ ಇಳಿದ ನಂತರ ಮನೆಗೆ ನಡೆದುಕೊಂಡು ಹೋಗ್ತಾ ಇರುವಾಗ ಅವಳನ್ನ ಯಾರೋ ಕಾರಲ್ಲಿ ಫಾಲೋ ಮಾಡ್ತಾ ಹಿಂದೆ ಬರ್ತಾರೆ. ಅದನ್ನ ನೋಡಿದಂತಹ ನಮ್ಮ ಪರಿಮಾ ಹೆದರಿ ಓಡೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಆ ಕಾರಲ್ಲಿದ್ದಂತಹ ಸಮೀರ್ ಎಂಬ ವ್ಯಕ್ತಿ ಕಾರಿಂದ ಇಳಿದು ಅವಳನ್ನ ಎಳೆದು ಕಾರೊಳಗೆ ಹಾಕ್ತಾನೆ. ಆ ಕಾರಲ್ಲಿ ಬೇರೆ 4 ಇರ್ತಾರೆ. ಆ ಕಾರನ್ನ ಓಡಿಸಿದಂತಹ ಒಂದು ಹುಡುಗ ಅವರನ್ನ ನೋಡಿ ನೀವೇನ್ ಮಾಡ್ತಿರೋದು, ಇದು ನನ್ನಪ್ಪನ ಕಾರು, ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಅವರದನ್ನ ಕೇರ್ ಮಾಡದೆ ಅವಳು ಧರಿಸಿದಂತಹ ಬ್ಲೂ ಸ್ಕರ್ಟ್ ನ ಎಳೆದು ಬಿಸಾಕಿ ಅಲ್ಲಿಂದ ಹೋಗ್ತಾರೆ. ಇಷ್ಟೊತ್ತಾದರೂ ಪರಿಮಾ ಬರೆದಿರುವ ಕಾರಣ ಹೆದರಿದಂತಹ ನಮ್ಮ ವಿನಯ್ ಬೇಗ ಅವಳಿಗೆ ಕಾಲ್ ಮಾಡಿದ್ದಲ್ಲದೆ ಅವಳು ದಿನನಿತ್ಯ ಬರುವಂತಹ ದಾರಿಯಲ್ಲಿ ಹುಡುಕುತ್ತಾನೆ. ಆದ್ರೆ ಅವಳಲ್ಲಿರೋದಿಲ್ಲ. ಈ ಕಡೆ ಅವಳನ್ನ ಬಹಳ ಕ್ರೂರವಾಗಿ ರೇಪ್ ಮಾಡ್ತಾರೆ. ನಮ್ಮಲ್ಲಿ ಯಾರವಳನ್ನ ಜಾಸ್ತಿ ರೇಪ್ ಮಾಡೋದು ಅಂತ ಚಾಲೆಂಜ್ ನ ಹಾಕಿ ರೇಪ್ ಮಾಡ್ತಾ ಇರೋದು. ಅದ್ರಲ್ಲೊಬ್ಬ ಅದನ್ನ ವಿಡಿಯೋ ಶೂಟ್ ಮಾಡ್ತಾನೆ. ಆದ್ರೆ ಡ್ರೈವ್ ಮಾಡುವಂತಹ ಆ ಹುಡುಗ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ನನ್ನಪ್ಪ ಬೈತಾರೆ ಅಂದಾಗ ಅವರದನ್ನ ಕೇಳದೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ನೋವಿಂದ ಕಿರುಚಿದಂತಹ ಅವಳ ಮುಖಕ್ಕೆ ಜೋರಾಗಿ ಹೊಡಿತಾರೆ. ಇದರಿಂದ ಅವಳ ಅರ್ಧ ಜ್ಞಾನ ತಪ್ಪುತ್ತೆ. ಅವಳ ಹತ್ರ ಒಂದು ರೋಸ್ ನ ಬೊಕ್ಕೆ ಇರುತ್ತೆ. ಹಾಗೆ ಅವಳನ್ನ ರೇಪ್ ಮಾಡಿದ ನಂತರ ಸಮೀರ್ ಎಂಬ ವ್ಯಕ್ತಿ ಅರ್ಧಕ್ಕೆ ಕಾರಿಂದ ಇಳಿತಾನೆ. ಬಾಕಿದ್ದಂತಹ ಆ 3 ಅವಳನ್ನ ಪುನಃ ರೇಪ್ ಮಾಡ್ತಾರೆ. ಹಾಗೆ ಕಾರನ್ನ ಒಂದು ಜಾಗದಲ್ಲಿ ನಿಲ್ಲಿಸಿ ಅವಳನ್ನ ಕಾರಿನ ಡಿಕ್ಕಿ ಒಳಗೆ ಹಾಕಿ ಪುನಃ ಆ 3 ರೇಪ್ ಮಾಡ್ತಾರೆ. ಆದ್ರೆ ಡ್ರೈವ್ ಮಾಡಿದಂತಹ ಆ ಹುಡುಗ ಅದನ್ನ ಎದುರಿಸುತ್ತಾನೆ. ಆ ಹುಡುಗ ಅವಳನ್ನ ಮುಟ್ಟಿರೋದಿಲ್ಲ. ಅವನ ಕೈಯಿಂದ ಆ 3ರನ್ನ ತಡೆಯೋದಕ್ಕೆ ಆಗೋದಿಲ್ಲ. ಹಾಗೆ ತುಂಬಾ ಟೈಮಿಂದ ಅವಳನ್ನ ರೇಪ್ ಮಾಡಿದ ನಂತರ ಅರ್ಧ ರಾತ್ರಿಯಲ್ಲಿ ಅವಳನ್ನ ಆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಹಾಕಿದ ನಂತರ ಆ 4 ಪಕ್ಕದಲ್ಲಿರುವಂತಹ ಒಂದು ಅಂಗಡಿಗೆ ಹೋಗ್ತಾರೆ. ಅದರಲ್ಲೊಬ್ಬನ ಅಪ್ಪ ಫೋನ್ ಮಾಡಿ ಹೇಳಿದ ಕಾರಣ ಆ ಅಂಗಡಿಯ ಓನರ್ ಶಾಪ್ ನ ಓಪನ್ ಮಾಡಿ ಅವರಿಗೆ ಡ್ರೆಸ್ ನ ಕೊಡ್ತಾರೆ. ಹಾಗೆ ತಾವು ಧರಿಸಿದಂತಹ ಬಟ್ಟೆ ಬಿಚ್ಚಿ ಅಲ್ಲೇ ಸುಟ್ಟು ಹಾಕ್ತಾರೆ. ಅದಲ್ಲದೆ ತಮ್ಮ ಫೋನ್ ನ ಅಲ್ಲೇ ಒಂದು ಕಲ್ಲಿಂದ ಹೊಡೆದಾಕ್ತಾರೆ. ಎವಿಡೆನ್ಸ್ ಸಿಗದಿರೋದಕ್ಕೆ ತಮ್ಮ ಕಾರನ್ನ ವಾಶ್ ಮಾಡ್ತಾರೆ. ನಂತರ ಆ ಕಾರನ್ನ ಅಲ್ಲೇ ಬಿಟ್ಟ ನಂತರ ಅವರಲ್ಲಿಂದ ಹೋಗ್ತಾರೆ. ಹಾಗೆ ಪ್ರೆಸೆಂಟ್ ಅಲ್ಲಿ ಪರಿಮಾ ಹಾಸ್ಪಿಟಲ್ ಇರುವಂತಹ ವಿಷಯ ತಿಳಿದು ನಮ್ಮ ವಿನಯ್ ಮತ್ತೆ ಧ್ರುವ್ ಹಾಸ್ಪಿಟಲ್ಗೆ ಬರ್ತಾರೆ. ಬಂದ ನಂತರ ಅವಳನ್ನ ಕ್ರೂರವಾಗಿ ರೇಪ್ ಮಾಡಿದಂತಹ ವಿಷಯ ಅವರಿಗೆ ಗೊತ್ತಾಗಿದ್ದು. ಹಾಗೆ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆ ವಿಷಯ ತಿಳಿದು ನಮ್ಮ ಕಾರ್ತಿಕ್ ಸಹ
ಹಾಸ್ಪಿಟಲ್ಗೆ ಬರ್ತಾನೆ. ಪರಿಮಾ ಹೇಳಿದ್ದಲ್ಲದೆ ರೈಲ್ವೆ ಟ್ರ್ಯಾಕ್ಗೆ ಅವಳನ್ನ ಎಳೆದಾಕಿದಂತಹ ಸಿಸಿಟಿವಿ ಫುಟೇಜ್ ಸಿಕ್ಕ ಕಾರಣ ಆ ಕಾರನ್ನ ಫೈಂಡ್ ಔಟ್ ಮಾಡ್ತಾರೆ. ಆ ಕಾರಲ್ಲಿ ಯಾವುದೇ ಎವಿಡೆನ್ಸ್ ಇರೋದಿಲ್ಲ. ಆದ್ರೆ ಕಾರ್ ನ ನಂಬರ್ ಪ್ಲೇಟ್ ನ ಮುಖಾಂತರ ಅದರ ಓನರ್ ನ ಕಂಡು ಹಿಡಿದ ನಂತರ ಮಗ ಮತ್ತೆ ಅವನ ಫ್ರೆಂಡ್ ನ ಡೀಟೇಲ್ಸ್ ನ ಕಂಡು ಹಿಡಿತಾರೆ. ಅವರ ಬಗ್ಗೆ ವಿಚಾರಿಸಿದಾಗ ಅಷ್ಟು ಒಳ್ಳೆ ಹುಡುಗರಲ್ಲ ಎಂಬ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಅವರನ್ನ ಪೊಲೀಸರು ಕಂಡು ಹಿಡಿತಾರೆ. ಸಮೀರ್ನ ಬಿಟ್ಟು ಬಾಕಿ 4 ಪೊಲೀಸರು ಹಿಡಿದಿದ್ದು. ಸ್ಟೇಷನ್ಗೆ ಕರೆದುಕೊಂಡು ಹೋಗುವಾಗ ಬಂಡಿ ಎಂಬ ಹುಡುಗನ ಅಕ್ಕ ಅವನನ್ನ ನೋಡೋದಕ್ಕೆ ಬಂದಾಗ ನಾವು ಮದ್ವೆಗೆ ಹೋಗಿದ್ದು. ಮದ್ವೆಗೆ ಹೋದಾಗ ನಮ್ಮ ಕಾರು ಮತ್ತೆ ಫೋನ್ ಪರ್ಸ್ ಸ್ವಲ್ಪ ಜನರು ತೆಗೆದುಕೊಂಡು ಹೋಗಿದ್ದು. ಅವರು ಮಾಡಿದಂತಹ ತಪ್ಪಿಗೆ ಈಗ ನಮ್ಮನ್ನ ಅರೆಸ್ಟ್ ಮಾಡಿದ್ದು ಅಂದಾಗ ಅವನಕ್ಕ ಅವನ ಹೇಳಿದ್ದನ್ನ ನಂಬ್ತಾಳೆ. ಅವರಿಗೋಸ್ಕರ ವಾದ ಮಾಡೋದಕ್ಕೆ ಬಂದಂತಹ ಲಾಯರ್ ಇದು. ಈ ಕಡೆ ನಮ್ಮ ಧ್ರುವ್ ತನ್ನ ಅಪ್ಪನ ಜೊತೆ ಅವರು ಯಾಕೆ ನನ್ನಮ್ಮನ್ನ ಹೀಗೆ ಮಾಡಿದ್ದು ಅಂತ ಕೇಳಿದಾಗ ನಮ್ಮ ವಿನಯ್ಗೆ ಶಾಕ್ ಆಗುತ್ತೆ. ಅಮ್ಮನಿಗೆ ಏನಾಗಿದ್ದು ಅಂತ ನಮ್ಮ ಧ್ರುವ್ಗೆ ಗೊತ್ತಾಗಿರುತ್ತೆ. ನಿನ್ ಹತ್ರ ಇದೆಲ್ಲ ಯಾರು ಹೇಳಿದ್ದು ಅಂತ ಕೇಳಿದಾಗ ಪಕ್ಕದ ಮನೆಯಲ್ಲಿರುವಂತಹ ಸನ ಅಕ್ಕ ಹೇಳಿದ್ದು ಅಂತ ಧ್ರುವ್ ಹೇಳ್ತಾನೆ. ದಿನನಿತ್ಯ ಅವರ ಜೊತೆ ತಾನೇ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಸ್ಕೂಲ್ಗೆ ಹೋಗುವಂತಹ ಮಕ್ಕಳಿಗೆ ಸಹ ಆ ಕಾರ್ಯಗಳೆಲ್ಲ ಚೆನ್ನಾಗಿ ಗೊತ್ತು. ಪರಸ್ಪರ ಅದರ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಆ ಮಕ್ಕಳು ತಾವಂದುಕೊಂಡ ಹಾಗೆ ಅಲ್ಲ ಎಂಬ ಕಾರ್ಯ ವಿನಯ್ಗೆ ಗೊತ್ತಾಗುತ್ತೆ. ಹಾಗೆ ಅಪ್ಪ ಮತ್ತೆ ಮಗ ಮನೆಗೆ ಹೋದಂತಹ ಟೈಮ್ ಅಲ್ಲಿ ಕಾರ್ತಿಕ್ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಆ ಟೈಮ್ ಪರಿಮಾ ಪ್ಯಾನಿಕ್ ಆದಾಗ ಅವಳತ್ರ ಸ್ವಲ್ಪ ಹೊತ್ತು ಕೂರಿ ಅಂತ ನರ್ಸ್ ಹೇಳಿದ ಕಾರಣ ಕಾರ್ತಿಕ್ ಅವಳತ್ರ ಹೋಗ್ತಾನೆ. ನಮ್ಮ ಪರಿಮಾ ನಿದ್ರೆಯಲ್ಲಿ ಕನವರಿಸ್ತಾ ಇರ್ತಾಳೆ. ನನಗೆ ಹೋಗ್ಬೇಕು ಇಲ್ಲಿಂದ ಅಂತ ಹೇಳ್ತಾ ಇರ್ತಾಳೆ. ಅವಳ ಈ ಪರಿಸ್ಥಿತಿ ನೋಡಿ ನಮ್ಮ ಕಾರ್ತಿಕ್ಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟರ ಮಟ್ಟಿಗೆ ನೋವನ್ನ ತಿಂದಿದ್ದಾಳೆಂದು ಆ ವ್ಯಕ್ತಿಗೆ ಗೊತ್ತಾಗುತ್ತೆ. ಹಾಗೆ ಆ ದಿನ ರಾತ್ರಿ ನಮ್ಮ ಕಾರ್ತಿಕ್ ತನ್ನ ಹೆಂಡತಿಯ ಆ ಆಡಿಯೋ ರೆಕಾರ್ಡ್ ನ ಕೇಳ್ತಾನೆ. ಅವನ ಹೆಂಡತಿ ರಸ್ತೆ ದಾಟುವಾಗ ಕುಡಿದು ಬಂದಂತಹ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಮಾಡಿದ್ದು. ಆ ವ್ಯಕ್ತಿ ಯಾರೆಂದು ಸಹ ಪೊಲೀಸರಿಂದ ಕಂಡು ಹಿಡಿಯೋದಕ್ಕೆ ಆಗಿರೋದಿಲ್ಲ. ನಂಬರ್ ಪ್ಲೇಟ್ ಸಹ ಕ್ಲಿಯರ್ ಆಗಿರೋದಿಲ್ಲ. ತನ್ನ ಹೆಂಡತಿ ಸ್ವಲ್ಪ ಹೊತ್ತು ರಸ್ತೆ ಬದಿಯಲ್ಲಿ ನಿಂತಿದ್ದರೆ ಹೀಗೆ ಆಗೋದಿಲ್ಲ ಅಂತ ಕಾರ್ತಿಕ್ ನ ಅಭಿಪ್ರಾಯ. ಆ ಸಿಸಿಟಿವಿ ಫುಟೇಜ್ ನ ದಿನನಿತ್ಯ ನೋಡಿ ನೋಡಿ ಒಂದು ದೊಡ್ಡ ಟ್ರಾಮಾಗೆ ಕಾರ್ತಿಕ್ ಹೋಗಿರ್ತಾನೆ. ಅವರನ್ನ ಟ್ರೀಟ್ ಮಾಡುವಂತಹ ಡಾಕ್ಟರ್ ಅವನ ಹತ್ರ ಆ ಫುಟೇಜ್ ನ ನೋಡ್ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳದೆ ನಮ್ಮ ಕಾರ್ತಿಕ್ ಪದೇ ಪದೇ ಅದನ್ನ ನೋಡ್ತಾ ಇರ್ತಾನೆ. ತನ್ನ ಹೆಂಡತಿಯನ್ನ ಕೊಂದವರನ್ನ ಕಂಡು ಹಿಡಿಯೋದಕ್ಕಾಗದೆ ಅವಳ ಸಾವಿಗೆ ನ್ಯಾಯ ಒದಗಿಸೋದಕ್ಕಾಗದಿರುವ ಕಾರಣ ನಮ್ಮ ಕಾರ್ತಿಕ್ಗೆ ತುಂಬಾ ಗಿಲ್ಟ್ ಆಗುತ್ತೆ. ಹಾಗೆ ಕಾರ್ತಿಕ್ ಹೇಳಿದ ಕಾರಣ ಪರಿಮಳ ಕೇಸ್ ನ ನಮ್ಮ ರಾವಿ ವಾದಿಸೋದಕ್ಕೆ ಡಿಸೈಡ್ ಮಾಡಿದ್ದು. ಹಾಗೆ ಕೋರ್ಟ್ಗೆ ಹೋದಾಗ ಆಪೋಸಿಟ್ ಲಾಯರ್ ಇವರು ಮದ್ವೆಗೆ ಹೋದಾಗ ದಾರಿ ಮಧ್ಯೆ ಸ್ವಲ್ಪ ರೌಡಿಗಳು ಅವರ ಕಾರನ್ನ ಕದ್ದ ನಂತರ ಅದರಲ್ಲಿರುವಂತಹ ಫೋನ್ ಮತ್ತೆ ಪರ್ಸ್ ನ ತೆಗೆದುಕೊಂಡು ಹೋಗಿದ್ದಾರೆ. ಕಾರು ಇಲ್ಲದ ಕಾರಣ ಇವರು ಬಸ್ ಮತ್ತಿತರ ಗಾಡಿಯಲ್ಲಿ ಲಿಫ್ಟ್ ಕೇಳಿ ಕೇಳಿ ಮದ್ವೆಗೆ ಹೋಗಿದ್ದು ಅಂತ ಮದ್ವೆಗೆ ತೆಗೆದಂತಹ ಫೋಟೋಸ್ ನ ತೋರಿಸ್ತಾರೆ. ಅದಲ್ಲದೆ ಕಾರು ಮಿಸ್ ಆಗಿದೆ ಅಂತ ಪಕ್ಕದಲ್ಲಿರುವಂತಹ ಸ್ಟೇಷನ್ ಗೆ ಹೋಗಿ FIR ಫೈಲ್ ಮಾಡಿದ ನಂತರ ಮದ್ವೆಗೆ ಹೋಗಿದ್ದು ಅಂತ ಹೇಳಿ ಅದರ ಕಾಪಿ ತೋರಿಸ್ತಾರೆ. ಆದ್ರೆ ಅದೆಲ್ಲ ಫೇಕ್ ಅಂತ ರಾವಿಗೆ ಗೊತ್ತಿರುತ್ತೆ. ಪರಿಮಳ ಬಾಡಿಯಲ್ಲಿ ಸಿಕ್ಕಂತಹ DNA ಸ್ಯಾಂಪಲ್ ಮತ್ತೆ ಅವರ DNA ಮ್ಯಾಚ್ ಆಗೋದಿಲ್ಲ. ಇದರಿಂದ ಡೌಟ್ ಬಂದಂತಹ ಜಡ್ಜ್ ಪುನಃ ಟೆಸ್ಟ್ ಮಾಡೋದಕ್ಕೆ ಆರ್ಡರ್ ಮಾಡ್ತಾರೆ. DNA ಮ್ಯಾಚ್ ಆಗದಿರಲು ಪೊಲೀಸರ ಕೈವಾಡ ಇದೆ ಅಂತ ರಾವಿಗೆ ಡೌಟ್ ಇರುತ್ತೆ. ಹಾಗೆ ಅದರ ಬಗ್ಗೆ ಪೊಲೀಸರ ಜೊತೆ ಕೇಳಿದಾಗ ನಾವೇನು ಮಾಡಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಆದ್ರೆ ಅವಳ ಫ್ರೆಂಡ್ ಆದಂತಹ ಅಜಯ್ ಎಂಬ ವ್ಯಕ್ತಿ ಅದೇ ಸ್ಟೇಷನ್ ಅಲ್ಲಿ ಪೊಲೀಸ್ ಆಗಿರ್ತಾರೆ. ಹಾಗೆ ಅವರೊಂದಿಗೆ ಪೊಲೀಸರು ಇದರ ಹಿಂದೆ ಆಟ ಆಡ್ತಾ ಇದ್ರೆ ದಯವಿಟ್ಟು ನನ್ನ ಹತ್ರ ಹೇಳ್ಬೇಕು ಅಂತ ಹೇಳಿ ನೇರ ಪರಿಮಾ ಹತ್ರ ಹೋಗ್ತಾಳೆ. ಆ ಘಟನೆ ನಂತರ ಅವಳಿಗೆ ಸರಿಯಾಗಿ ಕಣ್ಣು ಕಾಣೋದಿಲ್ಲ. ನರಕ್ಕೆ ಪೆಟ್ಟಾಗಿರುತ್ತೆ. ಮಿನಿಮಮ್ 2 ವಾರ ಬೇಕಾಗುತ್ತೆ ಅವಳಿಗೆ ರಿಕವರ್ ಆಗೋದಕ್ಕೆ. ಆದ್ರೆ ಮಾತ್ರ ಕಣ್ಣು ಸರಿಯಾಗಿ ಕಾಣೋದು. ನಂತರ ಆರೋಪಿಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ. 2 ವಾರದ ನಂತರ ಸರಿಯಾಗಿ ಆ ಆರೋಪಿಗಳನ್ನ ನೋಡಿ ಅವರೇನ ತನ್ನ ಟಾರ್ಚರ್ ಮಾಡಿದ್ದು ಅಂತ ಐಡೆಂಟಿಫೈ ಮಾಡ್ಬೇಕು ಅಂತ ರಾವಿ ಹೇಳ್ತಾಳೆ. ಆ 4 ಪೊಲೀಸರ ಕಸ್ಟಡಿಯಲ್ಲಿದ್ದಾರೆಂದು ರಾವಿ ಹೇಳಿದಾಗ ನಮ್ಮ ಪರಿಮಾ 4ರಲ್ಲ ಅವರು 5 ಜನರಿದ್ದಾರೆ. ನಾನು ಅದರ ಬಗ್ಗೆ ಪೊಲೀಸರೊಂದಿಗೆ ಹೇಳಿದ್ದೆ ಅಂದಾಗ ಕೇಸ್ ಫೈಲ್ ಅಲ್ಲಿ 4 ಮೆನ್ಷನ್ ಮಾಡಿರೋದು ಅಂತ ರಾವಿ ಹೇಳಿದಾಗ ಸಮೀರ್ ಎಂಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಹೆಸರನ್ನ ಅವರು ಕರೆದಿದ್ದನ್ನ ನಾನು ಕೇಳಿದ್ದೆ ಅಂದಾಗ ಸಮೀರ್ ಎಂಬ ವ್ಯಕ್ತಿಯ ಹೆಸರು ಆ ಲಿಸ್ಟ್ ಅಲ್ಲಿ ಇರಲಿಲ್ಲ ಅಂತ ರಾವಿ ಹೇಳ್ತಾಳೆ. ಸಮೀರ್ ನ ಹೆಸರು ಪರಿಮಾ ಹೇಳಿದ ಕಾರಣ ಆ ಕಾರ್ಯ ಬೇಗ ರಾವಿ ಪೊಲೀಸರಿಗೆ ತಿಳಿಸ್ತಾಳೆ. ಹಾಗೆ ಆ ಹುಡುಗರೊಂದಿಗೆ ಕೇಳಿದಾಗ ಸಮೀರ್ ನಮ್ ಜೊತೆ ಇದ್ದ ಅಂತ ಒಪ್ಪಿಕೊಳ್ತಾರೆ. ಪೊಲೀಸರು ತಮ್ಮಿಂದ ತಪ್ಪಾದ ಕಾರಣ ಅವರು ಕೋರ್ಟ್ ಅಲ್ಲಿ ಕ್ಷಮೆ ಕೇಳ್ತಾರೆ. ಇನ್ವೆಸ್ಟಿಗೇಷನ್ ಮಾಡುವಾಗ ವಿಕ್ಟಿಮ್ ಸರಿಯಾಗಿ ಹೇಳಿಲ್ಲ, ಇದರಿಂದ ಸಮೀರ್ ಮಿಸ್ ಆಗಿದ್ದು ಅಂತ ಪೊಲೀಸರು ಹೇಳ್ತಾರೆ. 2 ವಾರ ನಮ್ಮ ರಾವಿ ಟೈಮ್ ನ ಕೇಳ್ತಾಳೆ. ಅಷ್ಟು ದಿನ ಆರೋಪಿಗಳನ್ನ ಕಸ್ಟಡಿಯಲ್ಲಿ ಇರಬೇಕು. ನಂತರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆಗೋದು ಅಂದಾಗ ಅಷ್ಟು ದಿನ ಆಗೋದಿಲ್ಲ ಅಂತ ಆಪೋಸಿಟ್ ಲಾಯರ್ ವಾದಿಸ್ತಾರೆ. ಅದಲ್ಲದೆ 2ನೇ ಸಲ DNA ಟೆಸ್ಟ್ ಮಾಡಿದಾಗ ಅದು ಮ್ಯಾಚ್ ಆಗೋದಿಲ್ಲ ಅಂದಾಗ ಇದರ ಹಿಂದೆ ಬೇರೆ ಯಾರೋ ಇದ್ದಾರೆಂದು ರಾವಿ ಹೇಳಿದಾಗ ಹುಡುಗರು ಮದ್ವೆಗೆ ಹೋಗಿದ್ದು ಅಂತ ಹೇಳಿ ಅದರ ಸಾಕ್ಷಿ ತೋರಿಸಿದಾಗ ಹಾಗಿದ್ರೆ
ಅದು ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ ಬೇರೆ ಸಾಕ್ಷಿ ತನ್ನಿ ಅಂತ ಜಡ್ಜ್ ರಾವಿ ಜೊತೆ ಹೇಳ್ತಾರೆ. ಹಾಗೆ ರಾವಿ ಆಪೋಸಿಟ್ ಲಾಯರ್ ನ ಜೊತೆ ಕಾರನ್ನ ಕದ್ದಾಗ ಇವರು FIR ರಿಜಿಸ್ಟರ್ ಮಾಡೋದಕ್ಕೆ ಸ್ಟೇಷನ್ ಗೆ ಹೋಗಿದ್ರು ಅಂತ ಹೇಳಿದ್ರಲ್ವಾ, ಆ ಸ್ಟೇಷನ್ ನ ಫುಟೇಜ್ ನ ತನ್ನಿ ಅಂದಾಗ ಆ ಸ್ಟೇಷನ್ ನ CCTV ಆಪರೇಟರ್ ರಜೆ ಆದ ಕಾರಣ ಆ ವ್ಯಕ್ತಿ ಬಂದ್ರೆ ಮಾತ್ರ ಫುಟೇಜ್ ಸಿಗೋದು ಅಂತ ಆಪೋಸಿಟ್ ಲಾಯರ್ ಹೇಳಿದಾಗ ಸ್ವಲ್ಪ ದಿನ ಅದಕ್ಕೋಸ್ಕರ ಜಡ್ಜ್ ನೀಡ್ತಾರೆ. ಅಷ್ಟು ದಿನ ಆರೋಪಿಗಳಿಗೆ ಜಾಮೀನು ನೀಡ್ತಾರೆ. ಹಾಗೆ ಆ ಕಾರ್ನ ಓನರ್ ಅವರ ಮಗನನ್ನ ಕರೆದುಕೊಂಡು ನೇರ ಮನೆಗೆ ಹೋಗ್ತಾರೆ. ತನ್ನ ಮಗಳ ಮದುವೆಯ ಸಮಾರಂಭದಲ್ಲಿರುವಾಗ ಮಗ ಹೀಗೆ ಮಾಡಿರೋದು, ಇದರಿಂದ ಆ ವ್ಯಕ್ತಿಗೆ ತುಂಬಾ ಸಿಟ್ಟು ಬರುತ್ತೆ. ಮನೆಗೆ ಹೋದ ನಂತರ ಮಗನನ್ನ ಬೈದ ನಂತರ ನೀನು ಹೀಗೆ ಮಾಡೋದಕ್ಕಿಂತ ಮುಂಚೆ ನನ್ನ ಕೊಲ್ಲಬಹುದಿತ್ತು ಅಂತ ಹೇಳಿ ತನ್ನ ಗನ್ನ ಅವನ ಕೈಗೆ ಕೊಟ್ಟಾಗ ಅದೇ ಟೈಮ್ ಹೆಂಡತಿ ರೂಮ್ಗೆ ಬರ್ತಾಳೆ. ಹಾಗೆ ತನ್ನ ಮಗ ಮಾಡಿದಂತಹ ಕಾರ್ಯ ತಿಳಿದಾಗ ಅಮ್ಮನಿಗೆ ಶಾಕ್ ಆಗುತ್ತೆ. ನಾನು ಡ್ರೈವ್ ಮಾಡಿದ್ದಷ್ಟೇ, ಬೇರೆ ತಪ್ಪು ಮಾಡಿಲ್ಲ, ನನ್ನ ಫ್ರೆಂಡ್ಸ್ ಹಾಗೆ ಮಾಡಿದ್ದು ಅಂದಾಗ ಏನೇ ಆಗ್ಲಿ ಅವರು ಹಾಗೆ ಮಾಡುವಾಗ ಕಾರಿಂದ ಇಳಿದು ಬರಬೇಕಿತ್ತು, ನೀನು ಅಲ್ಲೇ ನಿಂತಿದ್ದು ನೀ ಮಾಡಿದಂತಹ ತಪ್ಪು ಅಂದಾಗ ಈ ಕಾರ್ಯ ಬೇರೆ ಯಾರಿಗೂ ಗೊತ್ತಾಗಬಾರದು, ಈ ಕಾರಣದಿಂದ ಮದುವೆ ನಿಂತೋಗಬಾರದೆಂದು ಹೆಂಡತಿ ಹೇಳ್ತಾಳೆ. ಗಾಡಿ ಕಾಣೆ ಆಗಿಲ್ಲ, FIR ಮಾಡಿಲ್ಲ ಎಂಬ ಕಾರ್ಯ ಆ ವ್ಯಕ್ತಿಗೆ ಗೊತ್ತಿರುತ್ತೆ. ತನ್ನ ಮಗನನ್ನ ಕಾಪಾಡೋದಕ್ಕೆ ಆ ವ್ಯಕ್ತಿ ಸಾಕ್ಷಿಗಳನ್ನ ರೆಡಿ ಮಾಡಿದ್ದು, ಆ ಕಾರ್ಯಗಳನ್ನ ಯಾರೊಂದಿಗೂ ಹೇಳಬೇಡಿ ಅಂತ ಹೆಂಡತಿ ಹೇಳ್ತಾಳೆ. ತನ್ನ ಮಗನನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಪರಿಮ ಮನೆಗೆ ಬಂದ ನಂತರ ಅವಳನ್ನ ನೋಡೋದಕ್ಕೆ ಪಕ್ಕದಲ್ಲಿರುವಂತಹ ಜನರು ಬರ್ತಾರೆ. ಇದರಿಂದ ಅವಳಿಗೆ ನಿದ್ರೆ ಮಾಡೋದಕ್ಕೆ ಸಹ ಆಗೋದಿಲ್ಲ. ಆ ಕಾರ್ಯಗಳನ್ನ ಆಲೋಚಿಸಿ ಅವಳು ಡಿಪ್ರೆಷನ್ ಗೆ ಜಾರ್ತಾಳೆ. ಹೀಗೆ ಇದ್ರೆ ಸರಿ ಆಗೋದಿಲ್ಲ ಅಂತ ಪುನಃ ಸ್ಕೂಲ್ಗೆ ಹೋದಾಗ ನೀನೀಗ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಡ, ಕಾರಣ ವಿದ್ಯಾರ್ಥಿಗಳು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ನಾವಂದುಕೊಂಡ ಹಾಗೆ ಅವರೆಲ್ಲರೂ ವಿದ್ಯಾರ್ಥಿಗಳಲ್ಲ, ಮಕ್ಕಳಿಗೆ ಪಾಠ ಹೇಳಿಕೊಡೋದು ಆಟ ಆಡಿಸೋದು ನಮ್ಮ ಕರ್ತವ್ಯ ಅಂತ ಅಂದುಕೊಂಡಿದ್ದೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಬೇರೆ ವಿಷಯಗಳನ್ನ ಹೇಳಿಕೊಡಬೇಕಾಗಿತ್ತು ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ವಿದ್ಯಾರ್ಥಿಗಳು ಏನ್ ಹೇಳ್ತಿರೋದು ಅಂತ ಅವಳಿಗೆ ಗೊತ್ತಾಗೋದಿಲ್ಲ. ಆಗ ಸ್ಕೂಲ್ ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವರು ಡಿಸ್ಕಸ್ ಮಾಡಿದಂತಹ ಚಾಟ್ ನ ಸ್ಕ್ರೀನ್ ಶಾಟ್ ನ ತೋರಿಸ್ತಾರೆ, ಮೀಮ್ಸ್ ಮಾಡಿರ್ತಾರೆ. ಅದಲ್ಲದೆ ರೇಪ್ ಮಾಡುವಾಗ ನಮ್ಮನ್ನ ಯಾಕೆ ಕರೆದಿಲ್ಲ ಅಂತ ಅವರಲ್ಲಿ ಕೆಲವರು ಹೇಳಿರ್ತಾರೆ. ಸಣ್ಣ ಹುಡುಗರು ಹೀಗೆ ಮಾತನಾಡಿರೋದು, ಪುನಃ ಪರಿಮ ಕ್ಲಾಸ್ಗೆ ಹೋದ್ರೆ ಅವಳನ್ನ ಹೀಯಾಳಿಸ್ತಾರೆ ಅಂತ ನಮ್ಮ ಪ್ರಿನ್ಸಿಪಲ್ ಹೀಗೆ ಬ್ರೇಕ್ ನ ತೆಗೆಯೋದಕ್ಕೆ ಹೇಳಿದ್ದು. ಹಾಗೆ ಸೀನ್ ಕಟ್ ಆಗಿ ಆರೋಪಿಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಪರಿಮ ಬಂದಿರ್ತಾಳೆ. ಆದ್ರೆ ಅವಳಿಗೆ ಕರೆಕ್ಟ್ ಆಗಿ ಅವರನ್ನ ಗುರುತಿಸೋದಕ್ಕೆ ಆಗೋದಿಲ್ಲ. ಅವರನ್ನ ನೋಡುವಾಗ ಬೇರೆ ಬೇರೆ ವ್ಯಕ್ತಿಗಳ ಹಾಗೆ ಅವಳ ಕಣ್ಣಿಗೆ ಕಾಣುತ್ತೆ. ಇವರ ಎಂದು ನನಗೆ ಹೇಳೋದಕ್ಕೆ ಆಗೋದಿಲ್ಲ ಅಂದಾಗ ಆಪೋಸಿಟ್ ಲಾಯರ್ ಅದನ್ನ ಯೂಸ್ ಮಾಡ್ತಾನೆ. ಹಾಗೆ ಕೋರ್ಟ್ ಅಲ್ಲಿ ಕೇಸ್ ನ ಮುಂದೂಡ್ತಾ ಇರ್ತಾರೆ. ಹಾಗಿರುವಾಗ ಒಂದು ದಿನ ರೇಪ್ ಮಾಡಿದಂತಹ ಹಾರಿ ಎಂಬ ಹುಡುಗನ್ನ ಯಾರೋ ಫಾಲೋ ಮಾಡಿ ಅವನ ಕಾರನ್ನ ಹತ್ತಿ ನೇರ ಗನ್ನ ಹಿಡಿದು ಕಾರನ್ನ ಓಡಿಸೋದಕ್ಕೆ ಹೇಳ್ತಾನೆ. ಅವಳನ್ನ ರೇಪ್ ಮಾಡಿ ಬಿಸಾಕಿದಂತಹ ಆ ರೈಲ್ವೆ ಟ್ರ್ಯಾಕ್ ನ ಹತ್ರ ಕರೆದುಕೊಂಡು ಹೋದ ನಂತರ ಆ ವ್ಯಕ್ತಿ ಹಾರಿನ ಶೂಟ್ ಮಾಡಿ ಕೊಂದಾಗ್ತಾನೆ. CCTV ಫುಟೇಜ್ ಅಲ್ಲಿ ಆ ವ್ಯಕ್ತಿಯ ಮುಖ ಕ್ಲಿಯರ್ ಆಗಿರೋದಿಲ್ಲ. ಆ ಘಟನೆ ನಿಮಿಷದೊಳಗೆ ವೈರಲ್ ಆಗುತ್ತೆ. ಆ ವಿಷಯ ತಿಳಿದಂತಹ ಬಂಡಿ ಅಕ್ಕ ಅವನ ಹತ್ರ ಬಂದು ನಿನ್ ಜೊತೆ ಇದ್ದಂತಹ ಹಾರಿನ ಯಾರೋ ಕೊಂದಿದ್ದಾರೆ, ಅವನನ್ನ ಕೊಂದಿದ್ದಾರೆ ಅಂದ್ರೆ ಈ ಕೇಸಲ್ಲಿ ಏನೋ ಒಂದು ನಿಜ ಇದೆ, ಸತ್ಯ ಹೇಳು, ನೀವೇ ತಾನೇ ರೇಪ್ ಮಾಡಿದ್ದು ಅಂತ ಕೇಳಿದಾಗ ಬಂಡಿ ಸುಮ್ಮನೆ ಕೂತಾಗ ನನ್ನ ತಲೆ ಮುಟ್ಟಿ ನಿಜ ಹೇಳು ಅಂತ ಅಕ್ಕ ಹೇಳಿದಾಗ ಬಂಡಿ ಸುಮ್ಮನೆ ಕೂತಿರ್ತಾನೆ. ಆ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆಂದು ಅವಳಿಗೆ ಗೊತ್ತಾಗುತ್ತೆ. ಜನರೆಲ್ಲ ಆ ವ್ಯಕ್ತಿನ ಅಂಬ್ರೆಲಾ ಮ್ಯಾನ್ ಅಂತ ಕರೀತಾರೆ. ಕೋರ್ಟ್ ಇಂದ ಸಿಗಬೇಕಾದ ನ್ಯಾಯ ಆ ವ್ಯಕ್ತಿಯಿಂದ ಪರಿಮಗೆ ಸಿಗುತ್ತೆ ಎಂಬ ನಂಬಿಕೆ ಜನರಿಗಿರುತ್ತೆ. ಇದರಿಂದ ಬಾಕಿದ್ದಂತಹ ಆರೋಪಿಗಳಿಗೆ ಭಯ ಶುರು ಆಗುತ್ತೆ. ಅವರಲ್ಲಿ ಯಾರು ಬೇಕಾದ್ರೂ ಯಾವಾಗ ಬೇಕಿದ್ರು ಸಾಯಬಹುದು. ತಮ್ಮ ಮಕ್ಕಳನ್ನ ಆ ಅಂಬ್ರೆಲಾ ಮ್ಯಾನ್ ಕೊಲ್ಲೋದಕ್ಕೆ ಚಾನ್ಸ್ ಇರುವ ಕಾರಣ ಅವರನ್ನ ಕೋರ್ಟ್ ಗೆ ಕರೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂದಾಗ ಜಡ್ಜ್ ಅದಕ್ಕೆ ಒಪ್ಪೋದಿಲ್ಲ. ಬೇಲ್ ಸಿಕ್ಕಾಗ ಪ್ರತಿ ಇಯರಿಂಗ್ ಅಲ್ಲೂ ಅವರು ಕೋರ್ಟ್ ಗೆ ಹಾಜರಾಗಬೇಕೆಂದು ಹೇಳಿರ್ತಾರೆ. ಕಾರು ಕಾಣೆಯಾಗಿದೆ ಅಂತ FIR ರಿಜಿಸ್ಟರ್ ಮಾಡೋದಕ್ಕೆ ಹೋಗಿದ್ರಲ್ವಾ, ಆ ಫುಟೇಜ್ ನ ತೋರಿಸಿ ಅಂದಾಗ ಆ ಟೈಮ್ ಅಲ್ಲಿ ವರ್ಕ್ ನಡೆದ ಕಾರಣ ಕರೆಂಟ್ ಕಟ್ ಆಗಿತ್ತು. ಇದರಿಂದ CCTV ವರ್ಕ್ ಆಗಿಲ್ಲ, ಇದರಿಂದ ಆ ಫುಟೇಜ್ ಇಲ್ಲ ಅಂತ ಪೊಲೀಸ್ ಹೇಳ್ತಾನೆ. ನಮಗೆ ಅನುಕೂಲವಾಗುವಂತಹ ಏನಾದ್ರೂ ವಿಷಯ ಸಿಗುತ್ತಾ ಎಂದು ತಿಳಿಯೋದಕ್ಕೆ ಸಂಜಯ್ ಎಂಬ ಪೊಲೀಸ್ ನ ಜೊತೆ ನಮ್ಮ ರಾವಿ ಅವರು ಕಾರು ನಿಲ್ಲಿಸಿ ಹೋದಂತಹ ಜಾಗಕ್ಕೆ ಹೋಗಿ ಕೇಳಿದಾಗ ಆ ಹುಡುಗರು ಇಲ್ಲಿ ವಸ್ತುಗಳನ್ನ ಸುಟ್ಟಿದ್ದಾರೆಂದು ಪ್ರತ್ಯಕ್ಷವಾದಿಗಳು ಹೇಳ್ತಾರೆ. ಒಂದು ವೇಳೆ ಡ್ರೆಸ್ ನ ಸುಟ್ಟಿರಬಹುದು ಅಂತ ರಾವಿಗೆ ಡೌಟ್ ಬಂದ ಕಾರಣ ಅದನ್ನ ವಿಚಾರಿಸುತ್ತಾರೆ. ಹಾಗೆ ಆಪೋಸಿಟ್ ಲಾಯರ್ ರಾವಿಗೆ ಒಂದು ಆಫರ್ ನ ತರ್ತಾನೆ. ಗಾಡಿ ಓಡಿಸಿದಂತಹ ಹುಡುಗನಪ್ಪ ಅವಳನ್ನ ಕರೆಸಿದ್ದು ನನ್ನ ಮಗ ಅವರ ನೇರ ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದಾನೆ. ನನ್ನ ಮಗ ಗಾಡಿ ಓಡಿಸಿದ್ದಲ್ಲದೆ ಬೇರೆ ತಪ್ಪು ಮಾಡಿಲ್ಲ ಅಂದಾಗ ಸರಿ, ಹಾಗಿದ್ರೆ ಅವನನ್ನ ಕಾಪಾಡಬೇಕೆಂದ್ರೆ 5ನೇ ಆರೋಪಿಯಾದಂತಹ ಸಮೀರ್ ನ ಡೀಟೇಲ್ಸ್ ಬೇಕು ಅಂತ ರಾವಿ ಕೇಳಿದಾಗ ಸಮೀರ್ ನ ಅಡ್ರೆಸ್ ನ ಆ ಹುಡುಗ ರಾವಿಗೆ ಕೊಡ್ತಾನೆ. ಹಾಗೆ ಆ ದಿನ ರಾತ್ರಿ ಆ ಹುಡುಗ ತನ್ನ ಗರ್ಲ್ ಫ್ರೆಂಡ್ ನ ಜೊತೆ ಪಬ್ಗೆ ಹೋದಾಗ ನಮ್ಮ ಅಂಬ್ರೆಲಾ ಮ್ಯಾನ್ ಆ ಹುಡುಗನ
ಹುಡುಗನ್ನ ಕೊಂದಾಕ್ತಾನೆ. ಈಗ ನಮಗೆ ಆ ಅಂಬ್ರೆಲಾ ಮ್ಯಾನ್ ನ ಮುಖ ತೋರಿಸ್ತಾರೆ. ಅದು ಬೇರೆ ಯಾರು ಅಲ್ಲ, ಅದು ನಮ್ಮ ಕಾರ್ತಿಕ್ ಆಗಿರ್ತಾನೆ. ತನ್ನ ಹೆಂಡತಿಗೆ ನ್ಯಾಯ ಸಿಗದ ಹಾಗೆ ಪರಿಮಗು ಆಗಬಾರದೆಂದು ಕಾರ್ತಿಕ್ ಹೀಗೆ ಮಾಡಿದ್ದು. ಈ ಕಡೆ ನಮ್ಮ ಅಜಯ್ ಆ ಬಟ್ಟೆ ಶಾಪ್ ನ ಓನರ್ ನ ವಿಚಾರಿಸಿದಾಗ ನಮ್ಮ ಅಜಯ್ಗೆ ಸ್ವಲ್ಪ ಸಾಕ್ಷಿಗಳು ಸಿಗುತ್ತೆ. ಆ ಹುಡುಗರು ಕಾರನ್ನ ನಿಲ್ಲಿಸಿದ ನಂತರ ಆ ಬಟ್ಟೆ ಶಾಪ್ ಗೆ ಹೋದ ನಂತರ ತಮಗೆ ಬೇಕಾದಂತಹ ಬಟ್ಟೆ ತೆಗೆದ ನಂತರ ತಾವು ಧರಿಸಿದಂತಹ ಬಟ್ಟೆಗಳನ್ನ ಸುಟ್ಟಿದ್ದಾರೆಂಬ ವಿಷಯ ಗೊತ್ತಾಗುತ್ತೆ. ಆದ್ರೆ ಅಷ್ಟು ಸಾಕ್ಷಿ ಸಾಕಾಗೋದಿಲ್ಲ, ಸ್ಟ್ರಾಂಗ್ ಆದಂತಹ ಎವಿಡೆನ್ಸ್ ಬೇಕೇ ಬೇಕು. ಕಾರಣ DNA ಮ್ಯಾಚ್ ಆಗಿಲ್ಲ ಅಂತ ಆಪೋಸಿಟ್ ಲಾಯರ್ ಪ್ರೂವ್ ಮಾಡಿರ್ತಾರೆ. ಇದರ ಮಧ್ಯೆ ಕಾರ್ತಿಕ್ ನ ಟ್ರೀಟ್ ಮಾಡುವಂತಹ ಡಾಕ್ಟರ್ ರಾವಿ ಹತ್ರ ಬಂದು ಆ ಅಂಬ್ರೆಲಾ ಮ್ಯಾನ್ ನ ಬಗ್ಗೆ ನಾನು ಟಿವಿಯಲ್ಲಿ ನೋಡಿದ್ದೇನೆ, ಅದು ಕಾರ್ತಿಕ್ ಆಗಿರೋದಕ್ಕೆ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಹಾಗೆ ಆ ಕಾರ್ಯಗಳನ್ನ ರಾವಿ ಕಾರ್ತಿಕ್ ನ ಜೊತೆ ಕೇಳಿದಾಗ ನಮ್ಮ ಕಾರ್ತಿಕ್ ಅದಕ್ಕೆ ಉತ್ತರ ನೀಡೋದಿಲ್ಲ. ಈ ಕಾಲದಲ್ಲಿ ಯಾರಿಗೆ ಯಾರನ್ನ ಬೇಕಾದ್ರೂ ಒಂದು ಅಂಬ್ರೆಲಾ ಇದ್ರೆ ಯಾರನ್ನ ಬೇಕಾದ್ರೂ ಕೊಲ್ಲಬಹುದು. ರೇಪ್ ಗೆ ರಿವೆಂಜ್ ಮಾಡೋದಕ್ಕೆ ರೇಪ್ ಮಾಡಿದವರನ್ನ ಕೊಲ್ಲಬಹುದು. ಅವರು ಸತ್ತ ಕಾರಣ ಆ ಸಾವಿಗೆ ರಿವೆಂಜ್ ಮಾಡೋದಕ್ಕೆ ಅವರ ಮನೆಯವರು ಆ ಕೊಂದ ವ್ಯಕ್ತಿಯ ತಂಗಿ ಅಥವಾ ಅಕ್ಕನನ್ನ ರೇಪ್ ಮಾಡಬಹುದು. ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ರಿವೆಂಜ್ ಎಂಡ್ ಆಗೋದಿಲ್ಲ. ಮತ್ತ್ಯಾಕೆ ಇಲ್ಲಿ ಕೋರ್ಟ್ ನ್ಯಾಯ ಇರೋದು ಅಂತ ರಾವಿ ಕೇಳಿದಾಗ ನಮ್ಮ ಕಾರ್ತಿಕ್ ಅದಕ್ಕೆ ಉತ್ತರಿಸೋದಿಲ್ಲ. ನಂತರ ನಮ್ಮ ರಾವಿ ನೇರ ಆ ಸಮೀರ್ ನ ಮನೆಗೆ ಹೋಗ್ತಾಳೆ. ಅವನನ್ನ ಕಂಡು ಹಿಡಿಯೋದಕ್ಕೆ ಅವನ ಹೆಂಡತಿಯ ಜೊತೆ ಹೆಲ್ಪ್ ನ ಕೇಳ್ತಾಳೆ. ಅವನ ಹೆಂಡತಿ ಮತ್ತೆ ಮಗಳು ಹೆಲ್ಪ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಕಾರಣ ಸಮೀರಿಂದ ಅವರಿಬ್ಬರಿಗೆ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ. ಹಾಗೆ ಸಮೀರ್ ಎಲ್ಲಿದ್ದಾನೆಂದು ಕ್ಲೂ ಸಿಕ್ಕ ಕಾರಣ ಪೊಲೀಸರು ಅವನನ್ನ ಹಿಡಿತಾರೆ. ಪರಿಮಾನ ಹಾಗೆ ರೇಪ್ ಗೆ ತುತ್ತಾದಂತಹ ವಿಕ್ಟಿಮ್ಸ್ ಕೋರ್ಟ್ ಗೆ ಬಂದಿರ್ತಾರೆ. ಅವಳ ರೇಪ್ ಆದ ದಿನ 80ರಷ್ಟು ಹುಡುಗಿಯರ ರೇಪ್ ಆಗಿರುತ್ತೆ. ಹಾಗೆ ಮಾರನೇ ದಿನ ಪರಿಮಾ ಫೇಸ್ ನ ಕವರ್ ಮಾಡಿ ಕೋರ್ಟ್ ಗೆ ಬರ್ತಾಳೆ. ಹಾಗೆ ಆಪೋಸಿಟ್ ಲಾಯರ್ ಆ ದಿನ ನಡೆದಂತಹ ಕಾರ್ಯಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ನೀವ್ ಯಾಕೆ ಆ ದಿನ ಸ್ಕೂಲಿಂದ ಲೇಟ್ ಆಗಿ ಹೋಗಿದ್ದು? ಆ ಹುಡುಗರು ನಿಮ್ಮ ಲಂಗ ಹೆಲೆದು ಬಿಸಾಕಿದ್ರೆ ಆ ಲಂಗ ಹರಿಯಬೇಕಿತ್ತು, ಅದು ಪೊಲೀಸರಿಗೆ ಸಿಗಬೇಕಿತ್ತು. ಪಾರ್ಟಿಯಲ್ಲಿ ನೀವು ಡ್ರಿಂಕ್ಸ್ ಮಾಡಿಲ್ಲ ಅಂದ್ರೆ ಅವರು ನಿಮ್ಮನ್ನ ರೇಪ್ ಮಾಡುವಾಗ ಯಾಕೆ ನೀವು ಅವರನ್ನ ತಡೆದಿಲ್ಲ? ಯಾಕೆ ನಿಮಗೆ ಆರೋಪಿಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗಿಲ್ಲ ಎಂದು ಕೇಳ್ತಿರುವಾಗ ನಮ್ಮ ಪರಿಮಾ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇರ್ತಾಳೆ. ಸ್ಕೂಲಲ್ಲಿ ಫೇರ್ವೆಲ್ ಪಾರ್ಟಿ ಇದ್ದ ಕಾರಣ ಲೇಟ್ ಆಗಿ ಬಂದಿದ್ದು, ಲಂಗ ಅವರು ಹೆಲೆದು ಬಿಸಾಕಿದ್ದು, ಡ್ರಿಂಕ್ಸ್ ಮಾಡಿಲ್ಲ ಅಂದ್ರು ಅವರ ಮುಖ ಕ್ಲಿಯರ್ ಆಗದಿರೋದಕ್ಕೆ ಕಾರಣ ನನ್ನ ಮುಖದಲ್ಲಿ ರಕ್ತ ಹರಡಿತ್ತು. ಹೆಡ್ ಲೈಟ್ ಆನ್ ಆದ ಕಾರಣ ಮುಖ ಕ್ಲಿಯರ್ ಆಗಿಲ್ಲ. ಆ ಕಾರಲ್ಲಿ ರೋಸ್ ಹೂವಿನ ಬೊಕ್ಕೆ ಇತ್ತು. ಹೂವಿನ ಸ್ಮೆಲ್ ನನಗೆ ಅಲರ್ಜಿ ಆದ ಕಾರಣ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ. ನನಗೆ ಅವರನ್ನ ತಡೆಯೋದಕ್ಕೆ ಓಡೋದಕ್ಕೆ ಆಗಿಲ್ಲ. ಆ ಶಾಕ್ ಇಂದ ಹಾಗೆ ಮಲಗಿದ್ದು ಅಂದಾಗ ಆರೋಪಿಗಳನ್ನ ಅವರೇ ಅಂತ ನಿಮ್ಮಿಂದ ಐಡೆಂಟಿಫೈ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಹಾಗೆ ಮಾಡಿರಬಹುದು ಅಂದಾಗ ನಮ್ಮ ಪರಿಮಾಗೆ ಸಿಟ್ಟು ಬಂದು ತನ್ನ ಮುಖದಲ್ಲಿದ್ದಂತಹ ಬಟ್ಟೆ ತೆಗೆದು ನನ್ನ ಮುಖದಲ್ಲಿರುವಂತಹ ಈ ಮಾರ್ಕ್ ನೋಡುವಾಗ ನನಗೆ ನಾನ್ ಯಾರಂತ ಗೊತ್ತಾಗ್ತಿಲ್ಲ. ನೋಡುವ ಜನರಿಗೆ ನನ್ನನ್ನ ನೋಡುವಾಗ ಇದು ಕೇವಲ ಮಾರ್ಕ್ ಅಷ್ಟೇ, ಎಲ್ರು ಹೇಳೋದು ನೋಡಿದ್ರೆ ತಪ್ಪು ನಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನನಗೆ ಮನೆಯಲ್ಲಿರೋದಕ್ಕೆ ಇಷ್ಟ ಇರಲಿಲ್ಲ, ಸ್ಕೂಲ್ಗೆ ಹೋಗಬೇಕೆಂಬ ಆಸೆ ಇತ್ತು. ಸಣ್ಣವಳಿದ್ದಾಗಲೇ ನನ್ನಮ್ಮ ನನ್ ಜೊತೆ ಹೇಳ್ತಾ ಇದ್ರು, ಹೋಗುವಾಗ ಹುಡುಗರ ಜೊತೆ ಹೋಗಬೇಕು, ರಾತ್ರಿ ಒಬ್ಳೇ ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ಅವರ ಹೇಳಿದ್ದನ್ನ ಕೇಳದೆ ಇದ್ದಿದ್ದಕ್ಕೆ ನನಗೆ ಹೇಗೆ ಆಗಿರಬಹುದು? ನನ್ನ ಸ್ಟೂಡೆಂಟ್ ಆದಂತಹ 9 ವಯಸ್ಸಿನ ಮಗು ಹೇಳ್ತಾ ಇರೋದು ನನ್ನ ರೇಪ್ ಮಾಡುವಾಗ ಯಾಕೆ ಆ ಟೈಮ್ ಅಲ್ಲಿ ಅವನನ್ನ ಇನ್ವೈಟ್ ಮಾಡಿಲ್ಲ ಅಂತ. ಸಣ್ಣ ಮಕ್ಕಳು ಸಹ ಹೀಗೆ ಹೇಳ್ತಾ ಇರೋದು. ಹಾಗೆ ಆ ಕೇಸ್ ನ ನೆಕ್ಸ್ಟ್ ಡೇ ಗೆ ಮುಂದಿಡ್ತಾರೆ. ರಾವಿ ಈ ತರದ ಕೇಸನ್ನ ನಡೆಸಿದ ಕಾರಣ ಅವಳನ್ನ ಸ್ವಲ್ಪ ಜನರು ಬೈತಾ ಇರ್ತಾರೆ. ಆ ಹುಡುಗರು ಅಪರಾಧಿಗಳಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಅವಳಿಗೆ ಆದಂತಹ ಅನ್ಯಾಯದ ಬಗ್ಗೆ ಯಾರು ಕೂಡ ಹೇಳ್ತಾ ಇರಲಿಲ್ಲ. ಆ ಅಂಬ್ರೆಲಾ ಮ್ಯಾನ್ ಮಾಡಿದಂತಹ ಕೊಲೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಅದಲ್ಲದೆ ರಾವಿಯ ಮುಖಕ್ಕೆ ಇಂಕ್ ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಕೇಸ್ ನ ಹಿಯರಿಂಗ್ ಬಂದಾಗ ಹೀಗೆ ಮಾಡಿದ್ದು, ಆದ್ರೆ ಅವಳದನ್ನ ಕ್ಲೀನ್ ಮಾಡದೆ ಹಾಗೆ ನೇರ ಕೋರ್ಟ್ ಗೆ ಹೋಗ್ತಾಳೆ. ಆ ಹುಡುಗರು ಎಸಗಿದಂತಹ ನೀಚ ಕೃತ್ಯಗಳನ್ನ ನಮ್ಮ ರಾವಿ ಕಂಡು ಹಿಡಿದಿರ್ತಾಳೆ. ಆ ಹುಡುಗರು ಮದ್ವೆಗೆ ಹೋಗುವಾಗ ಕಾರು ಕಾಣೆಯಾಗಿದ್ವು ಅಂತ ಹೇಳಿದ್ದಲ್ವಾ, ನಂತರ FIR ಕೊಟ್ಟಿದ್ದೇವೆ ಅಂತ ಹೇಳಿದ್ರಲ್ವಾ, ಆದ್ರೆ ಹೋದಂತಹ ಆ CCTV ವಿಜುವಲ್ಸ್ ಇಲ್ಲ. ಕಾರು ಕಾಣೆಯಾಗಿದ್ದು ಲಿಫ್ಟ್ ಕೇಳಿ ತಾನೇ ಹೋಗಿದ್ದು, ಆ ರಾತ್ರಿ ಮದ್ವೆಗೆ ಹೋಗಿದ್ದು. ಆದ್ರೆ ಮದ್ವೆ ಆದ ಟೈಮ್ ಅಲ್ಲಿ ತೆಗೆದಂತಹ ಫೋಟೋದಲ್ಲಿ ಅವರಿರೋದಿಲ್ಲ, ಮದ್ವೆ ಆದ ನಂತರ ತೆಗೆದಂತಹ ಫೋಟೋದಲ್ಲಿ ಅವರಿರೋದು. ಅದಲ್ಲದೆ ಅವರ DNA ಪರಿಮಳ ದೇಹದಿಂದ ತೆಗೆದಂತಹ DNA ಜೊತೆ ಮ್ಯಾಚ್ ಆಗೋದಿಲ್ಲ. ಪರಿಮಾಗೆ ಅವರನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗಿಲ್ಲ. ಇದರ ಹೆಸರಲ್ಲಿ ಅವರನ್ನ ಬಿಡೋದಕ್ಕೆ ಆಗೋದಿಲ್ಲ. ಕಾರಣ 8 ವಯಸ್ಸಿರುವ ಒಂದು ಮಗುವ ರೇಪ್ ಕೇಸ್ ನನ್ನ ಹತ್ರ ಬಂದಿತ್ತು. ಆ ಕೇಸ್ ನ ಎವಿಡೆನ್ಸ್ ಇಲ್ಲ ಅಂತ ಆರೋಪಿಗಳನ್ನ ಸುಮ್ಮನೆ ಬಿಡೋದಕ್ಕೆ ಆಗುತ್ತಾ? ಪ್ರತಿಯೊಂದು ಕೇಸನ್ನ ಹೇಗೆ ಬಿಟ್ರೆ ಇವರಿಗೆಲ್ಲ ನ್ಯಾಯ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿ ಬಂಡಿಯ ಅಕ್ಕನನ್ನ ಕರೀತಾಳೆ. ತನ್ನ ತಮ್ಮನನ್ನ ಕಾಪಾಡೋದಕ್ಕೆ ಅವನು ಮದ್ವೆಗೆ ಹೋಗಿದ್ದು ಅಂತ ಹೇಳ್ತಾಳೆ. ಬಂಡಿ ಸ್ಥಿರವಾಗಿ
ಆಗಿ ಟಿ ಶರ್ಟ್ ಮತ್ತೆ ಪ್ಯಾಂಟ್ ನ ಧರಿಸೋದು. ಮದ್ವೆ ಫಂಕ್ಷನ್ ಗೆ ಹೋಗುವಾಗ ಅವನು ಕಾಮನ್ ಆಗಿ ಸ್ಯೂಟ್ ಧರಿಸ್ತಾ ಇದ್ದ. ಅವನ ಸೋಷಿಯಲ್ ಮೀಡಿಯಾ ನೋಡಿದಾಗ ಅದು ಸಿಕ್ಕಿದ್ದು. ಆದ್ರೆ ಯಾಕೆ ಅವನು ಈ ಮದ್ವೆಗೆ ಹೋಗುವಾಗ ಮಾತ್ರ ಶರ್ಟ್ ನ ಧರಿಸಿ ಹೋಗಿದ್ದು? ಈ ತರ ಪ್ಯಾಟರ್ನ್ ಇರುವಂತಹ ಶರ್ಟ್ ನ ಧರಿಸಿ ಯಾರು ಕೂಡ ಮದ್ವೆಗೆ ಹೋಗೋದಿಲ್ಲ. ಆದ್ರೆ ಅವರೆಲ್ಲರೂ ಒಂದೇ ತರದ ಶರ್ಟ್ ನ ಧರಿಸಿ ಹೋಗಿದ್ದು ಅಂತ ಹೇಳಿ ಆ ಶರ್ಟ್ ನ ಕೊಟ್ಟಂತಹ ಓನರ್ ನ ಕರೀತಾಳೆ. ಆ ಹುಡುಗರ ಒಬ್ಬನ ತಂದೆ ನಿಮಗೆ ರಾತ್ರಿ ಕಾಲ್ ಮಾಡಿ ಏನ್ ಹೇಳಿದ್ದು ಅಂತ ಕೇಳಿದಾಗ ಆ ವ್ಯಕ್ತಿ ಸುಳ್ಳು ಹೇಳ್ತಾನೆ. ಆ ವ್ಯಕ್ತಿ ಬೈ ಮಿಸ್ ಆಗಿ ನನಗೆ ಕಾಲ್ ಮಾಡಿದ್ದು, ನನ್ನ ಹತ್ರ ಮಾತಾಡಿಲ್ಲ ಅಂತ ಹೇಳ್ತಾನೆ. ಆದ್ರೆ 4 ನಿಮಿಷ ಆ ವ್ಯಕ್ತಿ ಮಾತಾಡಿರ್ತಾನೆ. ಆ 4 ನಿಮಿಷ ಏನು ಮಾತಾಡಿಲ್ವಾ ಅಂತ ಕೇಳಿದಾಗ ಆ ವ್ಯಕ್ತಿಗೆ ಅದಕ್ಕೆ ಉತ್ತರ ಇರೋದಿಲ್ಲ. ಹಾಗೆ ನಮ್ಮ ರಾವಿ DNA ಸ್ಯಾಂಪಲ್ ಟೆಸ್ಟ್ ಮಾಡುವಂತಹ ಆ ಕಟ್ಟಡದ ಸೆಕ್ಯೂರಿಟಿ ಗಾರ್ಡ್ ನ ಕರೀತಾಳೆ. ಆ DNA ಸ್ಯಾಂಪಲ್ ಅಲ್ಲಿಂದ ತೆಗೆಯೋದಕ್ಕೆ ಮತ್ತೆ ಎಕ್ಸ್ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಅಜಯ್ ಬಂದು DNA ಸ್ಯಾಂಪಲ್ ನ ಪೊಲೀಸರೇ ಚೇಂಜ್ ಮಾಡಿದ್ದು, ಅವಳ ದೇಹದಿಂದ ಸಿಕ್ಕಂತಹ DNA ಸ್ಯಾಂಪಲ್ ಇನ್ನೂ ಸಿಗೋದಿಲ್ಲ, ಅದು ಅಲ್ಲಿಂದ ತೆಗೆದಿದ್ದಾರೆ. ಇದರಿಂದ ಆರೋಪಿಗಳ ಸ್ಯಾಂಪಲ್ ಜೊತೆ ಅದು ಮ್ಯಾಚ್ ಆಗಿಲ್ಲ ಅಂದಾಗ ನೀವು ಹೇಳಿದ್ದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ ಎಂದು ಜಡ್ಜ್ ಕೇಳಿದಾಗ ಸಾಕ್ಷಿಗಳಿಲ್ಲ. ಆದ್ರೆ ಅದು ನಾನು ಹೇಳಿದ ಹಾಗೆ ನಡೆದಿದ್ದು ಅಂತ ನನಗ್ ಗೊತ್ತು. ಇದರ ಹಿಂದೆ ಹೈಯರ್ ಆಫೀಸರ್ ನ ಕೈವಾಡ ಇದೆ. ಸಾಕ್ಷಿ ಹೇಳಿದ ಕಾರಣ ನಾನು ಹೇಳಿದ್ದು ಸುಳ್ಳು ಅಂತ ನಂಬಿದ್ರೆ ನಂಬಿ, ನನಗೆ ಪ್ರಾಬ್ಲಮ್ ಇಲ್ಲ ಅಂತ ಅಜಯ್ ಹೇಳ್ತಾನೆ. ಇದನ್ನ ಕೇಳಿದಾಗ ನಮ್ಮ ಜಡ್ಜಿಗೆ ಕಾರ್ಯಗಳು ಅರ್ಥ ಆಗುತ್ತೆ. ಆಪೋಸಿಟ್ ಟೀಮ್ ತಂದಂತಹ ಎವಿಡೆನ್ಸ್ ಗಳೆಲ್ಲ ಫೇಕ್ ಆಗಿರುತ್ತೆ. ಹಾಗೆ ಆ ಕೇಸನ್ನ ನೆಕ್ಸ್ಟ್ ಡೇಗೆ ಮುಂದೂಡ್ತಾರೆ. ಇದರ ಮಧ್ಯೆ ಆ ಡಾಕ್ಟರ್ ಕಾರ್ತಿಕ್ ನೊಂದಿಗೆ ನೀನೇ ಆ ಕೊಲೆ ಮಾಡಿದ್ದು ಅಂತ ನನಗೆ ಗೊತ್ತು, ಆದ್ರೆ ಹಾಗೆ ಮಾಡಿದ್ದು ಸರಿಯಲ್ಲ ಅಂತಾರೆ. ಕಾರ್ತಿಕ್ ನ ಮನಸ್ಸಲ್ಲಿರುವಂತಹ ಆ ಒಂದು ಗಿಲ್ಟ್ ಕಾರಣ ಹೀಗೆ ಮಾಡಿದ್ದು ಅಂತ ಡಾಕ್ಟರ್ಗೆ ಗೊತ್ತಿರುತ್ತೆ. ಹಾಗೆ ಮಾರನೇ ದಿನ ಕೋರ್ಟ್ ಗೆ ಮಕ್ಕಳನ್ನ ಕರೆಸ್ತಾರೆ. ಇವರೆಲ್ಲರೂ ನಾವ್ ಅಂದುಕೊಂಡ ಹಾಗೆ ಮಕ್ಕಳಲ್ಲ, ಅವರಿಗೆಲ್ಲ ಅರ್ಥ ಆಗುತ್ತೆ ಅಂತ ರಾವಿ ಹೇಳ್ತಾಳೆ. ಅದರಿಂದ ಇದೆಲ್ಲ ಅವರು ನೋಡೋದರಲ್ಲಿ ತಪ್ಪಿಲ್ಲ ಅಂತ ರಾವಿ ಹೇಳ್ತಾಳೆ. ಹಾಗೆ ಸಮೀರ್ ನ ಫ್ಯಾಮಿಲಿಯನ್ನ ನಮ್ಮ ರಾವಿ ಕರೆದಾಗ ಸಮೀರ್ ನ ಮಗಳು ಹೇಳ್ತಾಳೆ, ಆ ಘಟನೆ ನಡೆದಂತಹ ರಾತ್ರಿ ನಾನು ನಿದ್ರೆಯಿಂದ ಎಚ್ಚರ ಆಗಿ ನೋಡುವಾಗ ಬೆಂಕಿ ಉರಿತಾ ಇತ್ತು. ಹಾಗೆ ಹೋಗಿ ನೋಡುವಾಗ ನನ್ನಪ್ಪನಿಗೆ ಫೇವ್ರೆಟ್ ಆದಂತಹ ಮೆರೂನ್ ಶರ್ಟ್ ಗೆ ಬೆಂಕಿ ಹಾಕಿದ್ರು. ಅವರ ದೇಹದಲ್ಲಿ ಪರಚಿದಂತಹ ಮಾರ್ಕ್ ಇತ್ತು ಅಂತ ಹೇಳ್ತಾಳೆ. ಇದರ ಜೊತೆ ನಮ್ಮ ರಾವಿ ಒಂದು CCTV ಫುಟೇಜ್ ನ ಕೋರ್ಟ್ ಗೆ ನೀಡ್ತಾಳೆ. ಆ ಹುಡುಗರು ನಮ್ಮ ಪರಿಮಳ ಟಾರ್ಚರ್ ಮಾಡುವ ಮೊದಲು ಜಿಮ್ ಇಂದ ಹೊರ ಬಂದಂತಹ ಸಮೀರ್ ನ ಪಿಕ್ ಮಾಡ್ತಾರೆ. 9:30 ಆದಾಗ ಅವರು ಸಮೀರ್ ನ ಪಿಕ್ ಮಾಡಿದ್ದು. ಅಲ್ಲಿಂದ ನೇರ ಅವರು ಮೆಟ್ರೋ ಸ್ಟೇಷನ್ ಹತ್ರ ಹೋಗಿದ್ದು. ದಾರಿ ಮಧ್ಯೆ ಪರಿಮಾಣ ನೋಡಿದಾಗ ಅವಳನ್ನ ಹೇಳಿದ್ದು ಹೀಗೆ ಮಾಡಿದ್ದು. 9:30ಗೆ ಅವರು ಜಿಮ್ ನ ಕೆಳಗೆ ಇದ್ದಾರೆ. ಮತ್ತೆ ಹೇಗೆ ಅವರು ಆ ಟೈಮ್ಗೆ ಮದ್ವೆ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ? ಮದ್ವೆ ಆದ ಟೈಮ್ ಅಲ್ಲಿ ಅವರು ಇಲ್ಲಿದ್ರು. ಪರಿಮಾಣ ಟಾರ್ಚರ್ ಮಾಡಿದ ನಂತರ ಅವಳನ್ನ ಆ ಟ್ರ್ಯಾಕ್ ಅಲ್ಲಿ ಬಿಸಾಕಿದ ನಂತರ ಅವರು ಆ ಮದ್ವೆಗೆ ಹೋಗಿದ್ದು. ಇದರಿಂದ ಅವರು ಮದ್ವೆ ಆದ ನಂತರ ಇರುವಂತಹ ಆ ಫೋಟೋದಲ್ಲಿ ಇದ್ದಿದ್ದು ಅಂದಾಗ ನಮ್ಮ ಆಪೋಸಿಟ್ ಲಾಯರ್ ಸಮೀರ್ ನ ಮಗನೊಂದಿಗೆ ಅಪ್ಪ ಒಂದು ಶರ್ಟ್ ನ ಸುಟ್ಟು ಹಾಕಿದ್ದಾರೆ ಅಂತ ಮಾತ್ರಕ್ಕೆ ಅವರು ರೇಪ್ ಮಾಡಿದ್ದಾರೆ ಅಂತಲ್ಲ ಅಂತ ಹೇಳಿ ಸಮೀರ್ ಮತ್ತೆ ಮಗಳ ಮದ್ವೆ ಜಗಳ ಆದ ಕಾರಣ ಸಮೀರ್ ಮಗಳಿಗೆ ಹೊಡೆದಿದ್ದಾನೆ. ಆ ಸಿಟ್ಟಿಂದ ಹೀಗೆ ಹೇಳ್ತಿರೋದು ಅಂದಾಗ ಹಾಗೇನಿಲ್ಲ ಅಂತ ಆ ಮಗು ಹೇಳಿದಾಗ ಮತ್ತೆ ಹೇಗೆ ನಿನ್ನಪ್ಪ ರೇಪ್ ಮಾಡಿದ್ದಾರೆಂದು ನೀನು ಹೇಳೋದು ಅಂತ ಕೇಳಿದಾಗ ಆ ಮಗು ಕೊಟ್ಟಂತಹ ಉತ್ತರ ಕೇಳಿ ಅಲ್ಲಿದ್ದವರಿಗೆ ಶಾಕ್ ಆಗುತ್ತೆ. ಕಾರಣ ಸಮೀರ್ ಇದರ ಮುಂಚೆ ಸಹ ಹೀಗೆ ಮಾಡಿದ್ದಾನೆ, ನನ್ನಮ್ಮನನ್ನ ರೇಪ್ ಮಾಡಿದ್ದು ಅಂದಾಗ ನಮ್ಮ ರಾವಿ ಆ ಸತ್ಯ ಹೇಳ್ತಾನೆ. 13 ವರ್ಷದ ಹಿಂದೆ ಸಮೀರ್ ಒಂದು ಹುಡುಗಿಯನ್ನ ರೇಪ್ ಮಾಡ್ತಾನೆ. ಆಗ ಆ ಹುಡುಗಿಯ ಮನೆಯವರು ಕೇಸ್ ಮಾಡ್ಲಿಕ್ಕೆ ಬಂದಾಗ ಸಾಕ್ಷಿಗಳಿಲ್ಲ ಅಂತ ಹೇಳಿ ಆ ಕೇಸ್ ಮುಚ್ಚೋಗುತ್ತೆ. ಹಾಗೆ ಆ ಹುಡುಗಿಯನ್ನ ಸಮೀರ್ಗೆ ಮದ್ವೆ ಮಾಡಿ ಕೊಡ್ತಾರೆ. ಈಗ ಅವನ ಹೆಂಡತಿಯಾಗಿ ಜೊತೆಗೆ ಇರುವಂತಹ ಆ ಲೇಡಿಯನ್ನ ನಮ್ಮ ಸಮೀರ್ 13 ವರ್ಷದ ಹಿಂದೆ ರೇಪ್ ಮಾಡಿದ್ದು. ಮಗಳಿಗೆ ಆ ಸತ್ಯಗಳೆಲ್ಲ ಗೊತ್ತಿರುತ್ತೆ, ತನ್ನಮ್ಮನ ಜೊತೆ ಅಪ್ಪ ಏನ್ ಮಾಡಿದ್ದು ಅಂತ. ರೇಪ್ ಆದಂತಹ ಹುಡುಗಿ ರೇಪ್ ಮಾಡಿದಂತಹ ವ್ಯಕ್ತಿಯ ಜೊತೆ ಜೀವನ ಪೂರ್ತಿ ಬದುಕಬೇಕು. 13 ವರ್ಷದ ಹಿಂದೆ ಆ ವ್ಯಕ್ತಿಗೆ ಶಿಕ್ಷೆ ಆಗದ ಕಾರಣ ಇವತ್ತು ಹೀಗೆ ಆಗಿದ್ದು. 5 ತಿಂಗಳ ಮಗುವಿನಿಂದ 60 ವರ್ಷದ ಸ್ತ್ರೀಗಳನ್ನ ರೇಪ್ ಮಾಡ್ತಾ ಇದ್ದಾರೆ. ಈ ತರ ದಿನೇ ದಿನೇ ರೇಪ್ ಹೆಚ್ಚಾಗ್ತಾ ಇದೆ. ಅವರನ್ನ ಸಾಕ್ಷಿಗಳಿಲ್ಲ ಅಂತ ಸುಮ್ಮನೆ ಬಿಟ್ರೆ ಈ ತರಹದ ಆರೋಪಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಅಂದಾಗ ಜಡ್ಜಿಗೆ ಕಾರ್ಯ ಗೊತ್ತಾಗುತ್ತೆ. ಆಪೋಸಿಟ್ ಲಾಯರ್ ತಂದಂತಹ ಸಾಕ್ಷಿಗಳೆಲ್ಲ ಫೇಕ್ ಆಗಿತ್ತು, ಆ ಆರೋಪಿಗಳೇ ರೇಪ್ ಮಾಡಿದ್ದು ಅಂತ. ಇಬ್ಬರನ್ನ ಆಲ್ರೆಡಿ ಕಾರ್ತಿಕ್ ಕೊಂದಿದ್ದಾನೆ, ಬಾಕಿದ್ದಂತಹ 3 ಜೀವ ಪರ್ಯಂತ ಶಿಕ್ಷೆ ಕೊಡ್ಬೇಕು ಅಂತ ರಾವಿ ವಾದಿಸ್ತಾಳೆ. ಈ ಕಡೆ ನಮ್ಮ ಕಾರ್ತಿಕ್ ಇಬ್ಬರನ್ನ ಕೊಂದ ಕಾರಣ ಸ್ಟೇಷನ್ಗೆ ಹೋಗಿ ತಪ್ಪು ಒಪ್ಪಿಕೊಳ್ತಾನೆ. ಹಾಗೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಗೆ ಕರೆದುಕೊಂಡು ಹೋಗ್ತಾರೆ. ಆ ಕೇಸ್ ನ ತೀರ್ಪು ನಾಳೆ ಹೇಳ್ತೇನೆ ಅಂತ ಮುಂದೂಡ್ತಾರೆ. ಹಾಗೆ ಹೊರ ಬಂದಂತಹ ರಾವಿ ಕಾರ್ತಿಕ್ ನ ಕರೆದುಕೊಂಡು ಹೋಗ್ತಿರೋದನ್ನ ನೋಡಿ ನಿಂತಿರುವಾಗ ಸಡನ್ ಆಗಿ ಕಾರ್ತಿಕ್ ನ ಯಾರೋ ಶೂಟ್ ಮಾಡ್ತಾರೆ.
ಹೇಳ್ತಾರೆ ತನ್ನ ಮಗನನ್ನ ಕೊಂದ ಕಾರಣ ಹೀಗೆ ಕಾರ್ತಿಕ್ ನ ಶೂಟ್ ಮಾಡಿದ್ದು. ಅಷ್ಟರಲ್ಲಿ ಆ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹಾಗೆ ಕಾರ್ತಿಕ್ ನ ಬೇಗ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ. ಪರಿಮಳ ಕೇಸ್ ಕೋರ್ಟ್ ಅಲ್ಲಿ ಪ್ರೂವ್ ಆದ ಕಾರಣ ಅವಳಿಗೆ ನ್ಯಾಯ ಸಿಗುತ್ತೆ. ಹಾಗೆ ತನ್ನ ಕುಟುಂಬದೊಂದಿಗೆ ಖುಷಿಯಿಂದ ಜೀವನ ನಡೆಸ್ತಾಳೆ. ಹಾಗೆ ಅದನ್ನು ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.